ದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಪೊಲೀಸರೇ ನಮ್ಮ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ಗೆ ಭಾಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಹೊರಟವ್ರೆ. ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ರಿ. ಇವತ್ತು ಪೊಲೀಸರೇ ಆ ಸುಲಿಗೆಗೆ ಇಳಿದಿರುವಂಥದ್ದು ಘಟನೆ ನಮ್ಮ ಕಣ್ಮುಂದೆನೇ ಇದೆ. ಇನ್ನು ಜೈಲುಗಳೆಲ್ಲ ರೆಸಾರ್ಟ್ಗಳಾಗ್ಬಿಟ್ಟವೆ. ಈಗ ನಿಮ್ಗೆ ಆರಾಮಾಗಿ ಈ ಎಲ್ಲ ಮರ್ಡರ್ ಮಾಡಿರೋರಿಗೆ ಅವ್ರು ಅಲ್ಲಿ ಇಲ್ಲಿ ರೆಸಾರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಪರಪ್ಪನ ಅಗ್ರಹಾರ ಕೊಟ್ಟೋದ್ರೆ ನಿಮ್ಗೆಲ್ಲ ಫೆಸಿಲಿಟಿನೂ ಕೊಡ್ತಾರಲ್ಲಿ. ಪೇಮೆಂಟ್ ಅಷ್ಟೇ, ಎಷ್ಟು ಕೊಡಬೇಕು, ಎಷ್ಟು ರೇಟು. ನೀವು ಅಲ್ಲಿ ವೆರೈಟಿ ಇದೆ. ಏನು ವೆರೈಟಿ ಅಂದರೆ, ನೀವು ಯಾರು ಪಿಕ್ ಪ್ಯಾಕೆಟ್ ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಒಂಥರ ಲಾಡ್ಜ್ ಫೆಸಿಲಿಟಿ. ಲಾಡ್ಜಲ್ಲಿ ಏನು ಫೆಸಿಲಿಟಿ ಕೊಡ್ತಾರೋ ಅಷ್ಟು ಕೊಡ್ತಾರೆ. ನೀವು 4-5 ಮರ್ಡರ್ಗಳು ಮಾಡಿದರೆ ಅವರಿಗೆಲ್ಲ ರೆಸಾರ್ಟ್ ಫೆಸಿಲಿಟಿ. ನೀವು ಅಂತಾರಾಷ್ಟ್ರೀಯ ಕುಖ್ಯಾತಿ ಟೆರರಿಸ್ಟ್ಗಳಾದರೆ ಅವರಿಗೆ 5 ಸ್ಟಾರ್ ಫೆಸಿಲಿಟಿ. ಇದು ಪರಪ್ಪನ ಅಗ್ರಹಾರದ ಗತಿ. ಆ ಗತಿಗೆ ಇವತ್ತು ಜೈಲು ಬಂದಿದೆ. ಇವತ್ತು ಹಲವಾರು ಪತ್ರಿಕೆಗಳು ಎಡಿಟೋರಿಯಲ್ಸ್ ಬರೆದಿದ್ದಾರೆ. ಆಘಾತಕಾರಿ, ಅಕ್ಷಮ್ಯ ಎಡಿಟೋರಿಯಲ್ಗಳು. ಬಿಜೆಪಿ ಏನೋ ಆಪಾದನೆ ಮಾಡಿದ್ರೆ ಇವರೇನೋ ತಲೆಯಲ್ಲಿ ಏನೋ ಇಟ್ಕೊಂಡು ಕಾಮಾಲೆ ಕಣ್ಣು, ಆ ಕಣ್ಣು, ಈ ಕಣ್ಣು ಏನೇನೋ ಹೇಳ್ತೀರ. ನಾನು ಪತ್ರಿಕೆಯಲ್ಲಿ ಬಂದಿರೋವಂಥದ್ದು ಆಘಾತಕಾರಿ, ಅಕ್ಷಮ್ಯ ಅಂತೇಳಿ ಬಂದಿದೆ. ಜೈಲು ಸಿಬ್ಬಂದಿಯೇ ಕಳ್ಳರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆಯಲ್ಲಿ ತಾಮುಂದು ನಾ ಮುಂದು. ಅಧ್ಯಕ್ಷರೇ, ತಾಮುಂದು ಅಂದರೆ ನೀವು ಅರ್ಥ ಆಗಿಲ್ಲ ನಿಮಗೆ. ಆಗಿಲ್ಲ. VIP ಹೋದರೆ ನೋಡಿ, ನೀವು ಯಾರಾದರೂ ದೊಡ್ಡ ಸ್ಟಾರ್ಗಳು, ಅಂದರೆ ಸ್ಟಾರ್ ಇದಾರಲ್ಲ, ಇವಾಗ ಸ್ಟಾರ್ಗಳು, ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು, 10-12 ಮರ್ಡರ್ ಮಾಡಿ ಇವರೆಲ್ಲ ಹೋದ್ರೆ ಅವರು ಯಾವ ಬ್ಯಾರಕ್ಕಲ್ಲಿ ಇರ್ತಾರೋ ಆ ಬ್ಯಾರಕ್ಗೆ ಹಾಕ್ಸ್ಕೊಳಕ್ಕೆ ದುಡ್ಡು ಕೊಡ್ಬೇಕಿಲ್ಲಿ ಪೊಲೀಸ್ಗೆ. ಆ ಜೈಲಲ್ಲಿ ಯಾರು ವಾರ್ಡನ್ ಇರ್ತಾನೆ, ಅವರು ಇನ್ಚಾರ್ಜ್ ಇರ್ತಾನೆ, ಅವನಿಗೆ ದುಡ್ಡು ಕೊಡ್ಬೇಕು ನೀವು. ನಾವೆಲ್ಲ ಹೇಳಿದ್ರಿ ಇಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗೆ, ಉಪ್ಪಾರ ಪೊಲೀಸ್ ಸ್ಟೇಷನ್ನು, ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನು, ಇದೆಲ್ಲ ತೂಕ ಜಾಸ್ತಿ, ವೆಯ್ಟ್ ಜಾಸ್ತಿ ಅಂತ ನಾವು ತಿಳ್ಕೊಂಡಿದ್ರಿ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನದಿಂದ. ನಾನೊಬ್ಬ ಅಧಿಕಾರಿನ ಕರೆದು ಕೇಳಿದಾಗ, ಸಾರ್ ಇನ್ಫ್ಲೂಯೆನ್ಸ್ಗಳು ತರ್ತಾರೆ ಸಾರ್ ಅಂತದ್ದು. ಯಾಕೆ ಅಂತ ಹೇಳಿದ್ರೆ ಅವನ ಹತ್ರ ಹಣ ಇರ್ತೈತೆ, ಅವನಿಗೇನು ಬೇಕೋ ಕೊಡೋಕ್ಕೆ ಇವ್ರು ವ್ಯವಸ್ಥೆ ಮಾಡ್ಕೊಂತಾರೆ. ಅಂದರೆ ಏನು, 1000 ರೂಪಾಯಿಗಳಲ್ಲ, ಲಕ್ಷ ಡೀಲಿಂಗ್ ನಡೀತೈತಿ ಇಲ್ಲಿ. ಅವನು ಯಾರು ಇರ್ತಾನೋ ಅಲ್ಲಿ ಗೇಟು, ಅವನು ಲಕ್ಷಾಧೀಶ್ವರ ಆಗೋತಾನ. ಅವನು ಅಷ್ಟು ವ್ಯವಸ್ಥೆಗಳು ಇಲ್ಲಿ ಕೊಡ್ತಾರೆ ನಿಮಗೆ. ನೀವು ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ, ಅವನು ಮಿನಿಮಮ್ ಒಂದು 5-6 ಮಾಡಿರ್ಬೇಕನ್ನೋ ಮರ್ಡರು, ಗೊತ್ತಿಲ್ಲ ನನಗೆ. 5-6 ಮೇಲೆ ಇರ್ತೈತೆ ಅವನು, ಆ ರೇಂಜ್. ಅವನಿಗೆ ಹೆಸರೇ ಗುಬ್ಬಚ್ಚಿ ಸೀನಾ. ಅವನು ಜೈಲಲ್ಲೇ ಬರ್ತ್ಡೇ ಮಾಡ್ತಾನೆ. ಆ ಕೇಕ್ ಮೇಲೆ ಗುಬ್ಬಚ್ಚಿ ಸೀನಾ ಅಂತ ಬರ್ದವ್ರೆ. ಆ ಕೇಕ್ ಮೇಲೆ ಗುಬ್ಬಚ್ಚಿ ಸೀನಾ ಹೆಂಗ್ ಬಂತು ಒಳಗಡೆ? ನಾವೆಲ್ಲ ಹೇಳ್ತೀರಿ, ಏನಪ್ಪ ಜೈಲೊಳಗಡೆ ಹೋಗ್ಬೇಕಾದ್ರೆ ಎಲ್ಲ ಚೆಕ್ಕಿಂಗು, ಸ್ಕ್ಯಾನಿಂಗು, ಏನು ಪರಮೇಶ್ವರ್ ಕಾವಲು ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಒಬ್ಬರನ್ನ ಒಳಗಡೆ ಏನು ಹೆಚ್ಚು ಕಮ್ಮಿ ಆಗ ಬಿಡೋದೇ ಇಲ್ಲ. ಹಂಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಜನ್ಮದಿನ ಆಚರಣೆ ಗೆಸ್ಟ್ಗಳು ಯಾರು? ಎಲ್ಲ ಅದೇ ರೇಂಜ್ ಅವರೇ. ಯಾರು 5-6 ಮರ್ಡರ್ ಮಾಡಿರ್ತಾರೋ ಅವ್ರು ಮಾತ್ರ ಇನ್ವೈಟೀಸು. ಈಗ ನಾವು
ಸ್ಟ್ಯಾಂಡರ್ಡ್ ಅದು. ಈಗ ನಾವು ಬೇರೆ ಮದುವೆ ಮುಂಜುಗಳಿಗೆಲ್ಲ ನಾವು ಹೆಂಗ್ ಸ್ಟ್ಯಾಂಡರ್ಡ್ಗಳು ಕರಿತೀರೋ ಲೆವೆಲ್ ನೋಡಿ, ಹಂಗೆ ಅಲ್ಲಿ ಲೆವೆಲ್ ಈ ಥರದವ್ರನ್ನೆಲ್ಲ ಹುಡುಕಿ ಅಲ್ಲಿ ಕರೆದಿರ್ತಾರೆ. ಅದನ್ನೇ ಹಾಕವ್ರೆ, ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಜನ್ಮದಿನ ಆಚರಣೆ, ಅವನಿಗೆ ಸ್ವೀಟ್ ತಿನ್ನಿಸ್ತಾವ್ರೆ, ಹಾರ ಹಾಕವ್ರೆ. ನೋಡಿ ಇಲ್ಲೇ ಇದೆ ನನ್ನ ಕಾಪಿ. ಅದೇನೋ ಸುಳ್ಳು ಅಂದರೆ ಪರಮೇಶ್ವರ್ ಅವರು ಸುಳ್ಳು ಅಂದರೆ ಅದನ್ನು ತಂದ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನೀವು ಸುಳ್ಳು ಅಂತ ಹೇಳ್ತೀರಾ ಅಂತೇಳಿ ಪೆನ್ ಡ್ರೈವ್ ತಂದ್ಬಿಟ್ಟಿದ್ದೀನಿ. ಹೆಂಗೆ ಅವನು ಆಚರಣೆ ಮಾಡಿದ್ದಾರೆ, ಡ್ಯಾನ್ಸ್ಗಳು ಹೆಂಗೆ ಮಾಡ್ತಾರೆ ಎಲ್ಲ ಇದರಲ್ಲಿ ಇದೆ ಪೂರ್ತಿ ತಂದು. ಯಾಕಂದ್ರೆ ಉತ್ತರ ಕೊಡಬೇಕಾದ್ರೆ ಪರಮೇಶ್ವರ್ ಅವರು ಗ್ಯಾರಂಟಿ ಹೇಳ್ತಾರೆ, ಸುಳ್ಳು ಹೇಳಿದ್ದಾರೆ ಅವರು, ಹಂಗೇನಿಲ್ಲ. ಸ್ವಲ್ಪ ಯಾವುದೋ ಅಲ್ಲಿ ಕೇಕ್ ಇತ್ತಂತೆ, ಅದನ್ನ ಇಟ್ಕೊಂಬಿಟ್ಟಿದ್ರಂತೆ, ಹಾರನೇ ಹಾಕೊಂಡಿಲ್ಲ, ಅಲ್ಲಿ ಯಾವುದೋ ಬಿದ್ದಿತ್ತಂತೆ ಸುಮ್ಮನೆ ಹಾಕೊಂಡಿದ್ರಂತೆ ಟವಲ್ನ ಅಂತ ಹೇಳ್ತಾರೆ. ಅದಕ್ಕೆ ಆ ಟವಲ್ಲು ಹೇಳ್ಬಾರ್ದು, ಏನು ಹೇಳ್ಬಾರ್ದು. ಅದಕ್ಕೆ ದಾಖಲೆಗಳೇ ತಂದ್ಬಿಟ್ಟಿದ್ದೀನಿ, ಇಲ್ಲಿ ದಾಖಲೆ ಕೊಡ್ತಾ ಇದ್ದೀನಿ, ಪಕ್ಕಾ ದಾಖಲೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅವ್ರಿಗೆ. ನಾಟಿ ಸ್ಟೈಲೇ, ನಾಟಿ ಸ್ಟೈಲು ಬಾಡು, ನಾಟಿ ಸ್ಟೈಲ್ ಊಟನೇ ಅಲ್ಲಿ ಅರೇಂಜ್ಮೆಂಟು ಎಲ್ಲ ಇದೆ. ಇದು ಹೇಳಿದ್ದಾರೆ. ಅದಕ್ಕೆ ನಮ್ಮ ಡಿ ಜಿ ಹೇಳಿದ್ದಾರೆ, ನಮ್ಮ ಡಿ ಜಿ ಬಿ ದಯಾನಂದ್, ಅದೇ ಇದು RCBಯಲ್ಲಿ ಪಾಪ ಅಪರಾಧಿ ಅಂತ ಮಾಡಿ ಕಳಿಸ್ಬಿಟ್ರು. ಅವ್ರೇನು ಅಪರಾಧಿನೇ ಅಲ್ಲ ಪಾಪ, ಅಪರಾಧಿ ಮಾಡಿ ಕಳಿಸ್ಬಿಟ್ರು. ಆ ದಯಾನಂದ ಹೇಳವ್ರು ಏನು ಹೇಳವ್ರೆ ಅಂದರೆ, ವರದಿ ನೀಡದಂತೆ ಸೂಚಿಸಲಾಗಿದೆ, ವರದಿ ಬಳಿಕ ಮುಂದಿನ ಕ್ರಮ. ಕರೆಕ್ಟ್ ಇದೆ, ಮಾತಾಡಂಗೆ ಇಲ್ಲಲ್ಲ. ವರದಿ ಬರಲಿ ಆಮೇಲೆ ಕ್ರಮ.